ತಮ್ಮ. ಓಂ ಶಾಂತಿ. ನೆನಪಿನಲ್ಲಿರುವ ಅಭ್ಯಾಸ ಮಾಡಿ, ಆಗ ಸದಾ ಹರ್ಷಿತಮುಖಿ ಮತ್ತು ಖುಷಿಯಿಂದ ಅರಳಿರುತ್ತೀರಿ. ತಂದೆಯ ಸಹಯೋಗವು ಸಿಗುತ್ತಾ ಇರುವುದು ಎಂದು ಬಾಡುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಕಠಿಣ ಪರಿಶ್ರಮದಿಂದ ಮಾಡಿದ ಯಾವ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ಗೆಲುವು ಸಿಗದಿರಬಹುದು, ಅನುಭವವಂತೂ ಖಂಡಿತ ಆಗುತ್ತದೆ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳು ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನ ಯಾವ ನಶೆಯಲ್ಲಿ ಕಳೆಯಬೇಕಾಗಿದೆ, ಸದಾ ಈ ನಶೆಯಲ್ಲಿರಿ. ನಾವು ಈ ವಿದ್ಯೆಯಿಂದ ರಾಜಕುಮಾರ ಕುಮಾರಿಯರಾಗುತ್ತೇವೆ. ಈ ಜೀವನವನ್ನ ಹಾಡುತ್ತಾ ನಲಿಯುತ್ತಾ ಜ್ಞಾನದ ನರ್ತನ ಮಾಡುತ್ತಾ ಕಳೆಯಬೇಕಾಗಿದೆ. ಸದಾ ವಾರಸುದಾರರಾಗಿ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾ ಇರಿ. ಇದು ರಾಜಕುಮಾರ ಕುಮಾರಿಯರಾಗುವ ಕಾಲೇಜ್ ಆಗಿದೆ. ಇಲ್ಲಿ ಓದಲು ಬೇಕು, ಓದಿಸಲು ಬೇಕು ಮತ್ತು ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ. ಆಗಲೇ ರಾಜರಾಗುವಿರಿ. ತಂದೆಯಲ್ಲಂತೂ ವಿದ್ಯೆಯು ಇದ್ದೇ ಇದೆ, ಆದ್ದರಿಂದ ಅವರಿಗೆ ಓದುವ ಅವಶ್ಯಕತೆ ಇಲ್ಲ. ಅಣ್ಣ, ಇಂದಿನ ಗೀತೆಯಾಗಿದೆ, ಬಾಲ್ಯದ ದಿನಗಳನ್ನ ಮರೆಯಬಾರದು. ಓಂ ಶಾಂತಿ. ಈ ಗೀತೆಯು ವಿಶೇಷವಾಗಿ ಮಕ್ಕಳಿಗಾಗಿ ಇದೆ. ಭಲೆ ಇದು ಸಿನಿಮಾದ ಗೀತೆಯಾಗಿದೆ, ಆದರೆ ಕೆಲವೊಂದು ಗೀತೆಗಳು ನಿಮಗಾಗಿಯೇ ಇದೆ. ಯಾರು ಸುಪುತ್ರ ಮಕ್ಕಳಿಗಾರಿದ್ದಾರೆಯೋ ಅವರಿಗೆ ಈ ಗೀತೆಯನ್ನ ಕೇಳುವ ಸಮಯದಲ್ಲಿ ಅದರ ಅರ್ಥವನ್ನ ಹೃದಯದಲ್ಲಿ ತಂದುಕೊಳ್ಳಬೇಕು. ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗದಲ್ಲಿ ಹೋಗುತ್ತಾರೆಂದು ಅದರಲ್ಲಿ ಬರೆದಿದೆ. ಆದರೆ ಇಲ್ಲಿ ಹಿಂಸಾ ಯುದ್ಧದ ಮಾತಿಲ್ಲ. ನೀವು ಮಕ್ಕಳು ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಂಡು ಮಾಯೆಯ ಮೇಲೆ ಜಯ ಗಳಿಸಬೇಕಾಗಿದೆ. ಆದ್ದರಿಂದ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ನೀವು ಸ್ವರ್ಗದ ಮಾಲೀಕರಾಗುವಿರಿ. ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ತೋರಿಸಿದ್ದಾರೆ. ಜ್ಞಾನದ ಕತ್ತಿ, ಜ್ಞಾನದ ಬಾಣ ಎಂಬ ಶಬ್ದಗಳನ್ನು ಕೇಳಿ ಸ್ಥೂಲ ರೂಪದಲ್ಲಿ ಆ ಆಯುಧಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಇವು ಜ್ಞಾನದ ಮಾತುಗಳಾಗಿವೆ. ಬಾಕಿ ಇಷ್ಟೊಂದು ಭುಜಗಳು ಯಾರಿಗೂ ಇರುವುದಿಲ್ಲ. ಇದು ಯುದ್ಧದ ಮೈದಾನವಾಗಿದೆ. ಯೋಗದಲ್ಲಿದ್ದು ಶಕ್ತಿಗಳನ್ನು ತೆಗೆದುಕೊಂಡು ವಿಕಾರಗಳ ಮೇಲೆ ಜಯ ಗಳಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಸೋಲುಗಳಿಂದ ಯಾವತ್ತೂ ಕಂಗೆಡಬೇಡಿ, ಏಕೆಂದರೆ ಅತ್ಯಂತ ಯಶಸ್ವಿ ಎನಿಸಿರುವ ಗಣಿತ ಆರಂಭವಾಗುವುದು ಶೂನ್ಯದಿಂದಲೇ. ಅಣ್ಣ, ಬಾಬಾ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಇಂತಿಂತಹ ವಿಚಾರಗಳು ಇರುತ್ತೆ. ಇಂದು ಸಹ ಅವರ ಬುದ್ಧಿಯಲ್ಲಿ ಬರುವುದು. ಯಾರು ಮಕ್ಕಳಾಗಿರುವರೋ ಅವರು ಮತ್ತೆ ಆಜ್ಞಾಕಾರಿಗಳು, ಪ್ರಾಮಾಣಿಕರಾಗಿ ಶ್ರೀಮತದಂತೆ ನಡೆಯುತ್ತಾರೆ. ಇಲ್ಲ ಎಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶಿಕ್ಷಕರಂತೂ ಓದಿಯೇ ಇರುತ್ತಾರೆ. ಅವರು ಓದಿ ನಂತರ ಓದಿಸುತ್ತಾರೆ ಎಂದಲ್ಲ. ಆ ಶಿಕ್ಷಕರಲ್ಲಿ ವಿದ್ಯೆಯೂ ಇದ್ದೇ ಇದೆ. ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುತ್ತೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಮತ್ಯಾರಿಗೂ ತಿಳಿದಿಲ್ಲ. ಮೊದಲಿಗೆ ಅವರು ತಂದೆಯಾಗಿದ್ದಾರೆ ಎಂಬ ನಿಶ್ಚಯವಿರಬೇಕು. ಒಂದು ವೇಳೆ ಅದೃಷ್ಟದಲ್ಲಿಲ್ಲವೆಂದರೆ ಮತ್ತೆ ಅವರಲ್ಲಿ ಏರುಪೇರು ನಡೆಯುತ್ತಾ ಇರುತ್ತೆ. ಅವರು ಮುಂದೆ ನಡೆಯುವರೋ ಇಲ್ಲವೋ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಯಾವಾಗ ನೀವು ತಂದೆಯ ಮಡಿಲಿಗೆ ಬರುವಿರೋ ಆಗ ಈ ವಿಕಾರಗಳ ಕಾಯಿಲೆಯು ಇನ್ನೂ ಜೋರಾಗಿ ಬರುತ್ತದೆ. ವೈದ್ಯರು ಸಹ ಔಷಧಿಯನ್ನು ಕೊಟ್ಟಾಗ ಇರುವ ಕಾಯಿಲೆ ಎಲ್ಲವೂ ಇನ್ನೂ ಹೆಚ್ಚಾಗಿ ಹೊರಬರುವುದು ಎಂದು ಹೇಳುತ್ತಾರೆ. ಹಾಗೆಯೇ ತಂದೆಯೂ ಸಹ ಹೇಳುತ್ತಾರೆ ಅಣ್ಣ. ಎಲ್ಲರೂ ರೂಪ ಬಸಂತ ರಾಗಬೇಕಾಗಿದೆ. ನವಾತ್ಮಗಳಿಗೆ ತಂದೆಯು ಓದಿಸಿದ್ದಾರೆ. ಮತ್ತೆ ನಾವು ಸಹ ಜ್ಞಾನದ ಮಳೆಯನ್ನು ಸುರಿಸಬೇಕಾಗಿದೆ. ಸತ್ಯ ಬ್ರಾಹ್ಮಣರು ಸತ್ಯ ಗೀತೆಯನ್ನು ತಿಳಿಸಬೇಕಾಗಿದೆ. ಮತ್ಯಾವುದೇ ಶಾಸ್ತ್ರಗಳ ಮಾತಿಲ್ಲ. ಗೀತೆಯು ಮುಖ್ಯವಾಗಿದೆ. ಉಳಿದೆಲ್ಲವೂ ಗೀತೆಯ ಮಕ್ಕಳಾಗಿವೆ. ಅದರಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ. ಯಾರೂ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ. ನಾನೇ ಬಂದು ಸಹಜ ಜ್ಞಾನ, ಸಹಜ ಯೋಗವನ್ನು ಕಲಿಸುತ್ತೇನೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ.
ಅಣ್ಣ, ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಸನ್ಮುಖದಲ್ಲಿ ಕೇಳುತ್ತೀರಿ ಅಂದಾಗ ಬಹಳ ಇಷ್ಟವಾಗುತ್ತೆ, ಮನಸ್ಸಿಗೆ ಖುಷಿಯಾಗುತ್ತೆ. ಹೊರಗೆ ಹೋದಾಗ ಕೊಕ್ಕರೆಗಳ ಸಂಘವು ಸಿಗುತ್ತದೆ ಎಂದರೆ ಖುಷಿಯು ಹಾರಿ ಹೋಗುತ್ತೆ. ಅಲ್ಲಿ ಮಾಯೆಯು ಧೂಳಿದೆಯಲ್ಲವೇ, ಆದ್ದರಿಂದ ಪಕ್ಕಾ ಆಗಿರಬೇಕು. ತಂದೆ ಎಷ್ಟೊಂದು ಪ್ರೀತಿಯಿಂದ ಓದಿಸ್ತಾರೆ, ಎಷ್ಟೊಂದು ಸೌಕರ್ಯವನ್ನು ನೀಡ್ತಾರೆ. ಇಂತಹವರು ಅನೇಕರಿದ್ದಾರೆ. ಚೆನ್ನಾಗಿದೆ ಎಂದು ಹೇಳಿ ಮಾಯವಾಗಿ ಬಿಡುತ್ತಾರೆ. ಕೆಲವರೇ ವಿರಳ ಎಂದು ನಿಲ್ಲುತ್ತಾರೆ. ಇಲ್ಲಂತೂ ಜ್ಞಾನದ ನಶೆ ಇರಬೇಕು. ಹೇಗೆ ಮದ್ಯಪಾನದ ನಶೆ ಇರುತ್ತದೆ ಅಲ್ವೇ, ಯಾರಾದರೂ ದಿವಾಳಿಯಾದವರು ಮದ್ಯಪಾನ ಮಾಡಿದರೆ ಹೆಚ್ಚಿನದಾಗಿ ನಶೆ ಏರಿ ನಾನು ರಾಜನಾಗಿದ್ದೇನೆ ಎಂದು ತಿಳಿಯುತ್ತಾರೆ. ಇಲ್ಲಿ ನೀವು ಮಕ್ಕಳಿಗೆ ಪ್ರತಿನಿತ್ಯವೂ ಜ್ಞಾನಾಮೃತದ ಪಾನವು ಸಿಗುತ್ತದೆ. ಧಾರಣೆ ಮಾಡುವುದಕ್ಕಾಗಿ ಪ್ರತಿದಿನ ಇಂತಹ ಒಳ್ಳೊಳ್ಳೆಯ ಅಂಶಗಳು ಸಿಗುತ್ತದೆ. ಬಾಬಾ ಪರಿಶ್ರಮ ಪಡುತ್ತಾ ಮತ್ತೆ ಇಂದು ಕೆಳಗೆ ಬಿದ್ದಿದ್ದೇನೆಂದು ಅನೇಕರು ಬರೆಯುತ್ತಾರೆ. ಬಿದ್ದರೆಂದರೆ ತಮ್ಮ ಕುಲಕ್ಕೆ ಇನ್ನೂ ಕಳಂಕ ತಂದರು, ತಮ್ಮ ಅದೃಷ್ಟಕ್ಕೆ ಅಡ್ಡಗೆರೆಯನ್ನು ಎಳೆದುಕೊಂಡರು ಎಂದರ್ಥ. ಮನೆಯಲ್ಲಿಯೂ ಸಹ ಮಕ್ಕಳು ಒಂದು ವೇಳೆ ಯಾವುದೇ ಅಕರ್ತವ್ಯ ಮಾಡುತ್ತಾರೆಂದರೆ ಇಂತಹ ಮಕ್ಕಳು ಸಾಯುವುದೇ ಒಳ್ಳೆಯದೆಂದು ಹೇಳುತ್ತಾರಲ್ಲವೇ. ಅಂದಾಗ ಈ ಬೇಹದ್ದಿನ ತಂದೆಯು ಹೇಳುತ್ತಾರೆ, ಮಕ್ಕಳೇ, ಕುಲ ಕಳಂಕಿತರಾಗಬೇಡಿ. ಒಂದು ವೇಳೆ ವಿಕಾರಗಳ ದಾನವನ್ನು ಕೊಟ್ಟು ಮತ್ತೆ ಹಿಂತಿರುಗಿ ಪಡೆದರೆ ಪದವಿ ಭ್ರಷ್ಟವಾಗಿ ಬಿಡುವುದು. ಪುರುಷಾರ್ಥ ಮಾಡಿ ವಿಜಯ ಗಳಿಸಬೇಕಾಗಿದೆ. ಒಂದು ವೇಳೆ ಪೆಟ್ಟು ಬಿದ್ದರೆ ಮತ್ತೆ ಎದ್ದು ನಿಲ್ಲಿ. ಪದೇ ಪೆಟ್ಟು ತಿನ್ನುತ್ತಿದ್ದರೆ ಸೋಲನ್ನನುಭವಿಸಿ ಮೂರ್ಛಿತರಾಗಿ ಬಿಡುತ್ತೀರಿ. ಆಶಾವಾದ ಎನ್ನುವುದು ಅಯಸ್ಕಾಂತದ ಹಾಗೆ, ಅದು ಜಗತ್ತಿನ ಎಲ್ಲ ಧನಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುತ್ತದಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ, ಈ ಯುದ್ಧದ ಮೈದಾನದಲ್ಲಿ ಮಾಯೆಗೆ ಹೆದರಬಾರದು. ತಂದೆಯಿಂದ ಪುರುಷಾರ್ಥಕ್ಕಾಗಿ ಒಳ್ಳೆಯ ಮತವನ್ನು ತೆಗೆದುಕೊಳ್ಬೇಕು. ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ಶ್ರೀಮತದಂತೆ ನಡೆಯುತ್ತಿರಬೇಕು. ಆತ್ಮಿಕ ನಶೆಯಲ್ಲಿರಲು ಪ್ರತಿನಿತ್ಯವೂ ಜ್ಞಾನಾಮೃತದ ಪಾನ ಮಾಡಬೇಕು. ನಿತ್ಯವೂ ಮುರುಳಿಯನ್ನು ಓದಬೇಕು. ಅದೃಷ್ಟವಂತರಾಗಲು ತಂದೆಯಿಂದಲೂ ಸಂಶಯ ಬರದಿರಲಿ. ಲೇ ತಮ್ಮ, ವರದಾನದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆಯ ಸಮಾನ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮದ ಬಂಧನಗಳಿಂದ ಮುಕ್ತ ಭವ. ಬ್ರಹ್ಮ ತಂದೆಯು ಕರ್ಮವನ್ನು ಮಾಡುತ್ತಿದ್ದರೂ ಕರ್ಮಗಳ ಬಂಧನದಲ್ಲಿ ಸಿಲುಕಲಿಲ್ಲ. ಸಂಬಂಧಗಳನ್ನು ನಿಭಾಯಿಸುತ್ತಿದ್ದರು, ಸಂಬಂಧಗಳ ಬಂಧನದಲ್ಲಿ ಬಂಧಿತರಾಗಲಿಲ್ಲ. ಅವರು ಹಣ ಮತ್ತು ಸಾಧನಗಳ ಬಂಧನಗಳಿಂದಲೂ ಮುಕ್ತರಾಗಿದ್ದರು. ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರು, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿದರು. ಹೀಗೆಯೇ ಫಾಲೋ ಫಾದರ್ ಮಾಡಿರಿ. ಯಾವುದೇ ಇಂದಿನ ಲೆಕ್ಕಾಚಾರಗಳ ಬಂಧನದಲ್ಲಿ ಬಂಧಿತರಾಗಬಾರದು. ಸಂಸ್ಕಾರ, ಸ್ವಭಾವ, ಪ್ರಭಾವ ಮತ್ತು ಒತ್ತಡಗಳ ಬಂಧನದಲ್ಲಿಯೂ ಬರಬಾರದು. ಆಗಲೇ ಕರ್ಮ ಬಂಧನ ಮುಕ್ತ, ಜೀವನ್ಮುಕ್ತ ಎಂದು ಹೇಳಲಾಗುತ್ತದೆ ಅಂತೆ ತಮ್ಮ.